ತುಂಬ ಖುಷಿ ಆಗ್ತಾ ಇದೆ. ಸಂವಿಧಾನನ ಎತ್ತಿ ಹಿಡಿಯುವಂಥ ಚಿತ್ರ ಮಾಡಿ ಅದನ್ನು ಗಣರಾಜ್ಯೋತ್ಸವದಲ್ಲಿ ಇಂಥ ಪ್ರಮುಖ ವ್ಯಕ್ತಿಗಳು ಸಮಾಜಮುಖಿ ಕೆಲಸ ಮಾಡ್ತಾರೋ ವ್ಯಕ್ತಿಗಳಿಗೆ ಪ್ರದರ್ಶನ ಮಾಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ. ಪ್ರತಿಯೊಂದು ಸಮುದಾಯದಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಎಲ್ಲದರಲ್ಲೂ ಶೋಷಿತ ವರ್ಗ, ತುಳಿತಕ್ಕೊಳಗಾದವರು ಎಲ್ಲರೂ ಇರ್ತಾರೆ. ಅವರೆಲ್ಲರನ್ನೂ ಪ್ರತಿನಿಧಿಸುವಂಥ ಚಿತ್ರ ಇದು. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಈ ಚಿತ್ರದ ಮೇಲೆ ಇರಲಿ. ಈ ಚಿತ್ರ ಇತಿಹಾಸ ಪುಟಗಳಲ್ಲಿ ನಿಲ್ಲುತ್ತೆ. ನಿಮ್ಮ ಸಹಕಾರ ದಯವಿಟ್ಟು ಈ ಚಿತ್ರ ಮೇಲೆ ಇರಲಿ. ಥ್ಯಾಂಕ್ ಯು. ಇದು ತುಂಬ ಐತಿಹಾಸಿಕವಾದ ದಿನ. ನಾವು ರಂಗಭೂಮಿಯವರು ಬಂದಿದ್ದೀವಿ, ಸುಮಾರು ಜನ ಯೂತ್ಸ್, ಬೆಂಗಳೂರಿನ ಬೇರೆ ಬೇರೆ ಕಾಲೇಜಿನ ಯುವಜನರು. ನಾವು ಸಾಮಾನ್ಯವಾಗಿ ರಂಗಭೂಮಿಯ ಪ್ರೇಯರ್ ಆಗಿ ಆಡುವಂಥ ಹಾಡಿದು ಮತ್ತು ಎಲ್ಲ ಹೋರಾಟಗಳ ರಾಷ್ಟ್ರಗೀತೆ ಅಂತ ಕರ್ನಾಟಕದಲ್ಲಿ ಕರಿತೀವಿ. ಮೊದಲ ಬಾರಿಗೆ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಹಾಡನ್ನು ಒಂದು ಚಲನಚಿತ್ರಕ್ಕೋಸ್ಕರ ಹಾಡ್ತಾ ಇದ್ದೀವಿ. ಆದರೆ ಒಂದೇ ಒಂದು ಸ್ಟಾನ್ಸ್ ಹಾಡನ್ನ ಹಾಡ್ತೀವಿ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ಅಂತ. ಯಾರ್ಯಾರು ಇಲ್ಲಿ ಕ್ರಾಂತಿಕಾರಿ ಮತ್ತು ಸಮಾಜದ ನಾಯಕರಿದ್ದೀರ ನಾವೆಲ್ಲರೂ ನಮ್ಮ ಜೊತೆ ಸೇರ್ಬೋದು. ಇದು ಅಶ್ಮಿ ಥಿಯೇಟರ್ ಫೋರಂ ಬೆಂಗಳೂರಿನ ತಂಡದವರಿಂದ ಹಾಡ್ತಾ ಇರೋಂಥದ್ದು. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಕುಲವಿಲ್ಲದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಇವತ್ತು ಇಲ್ಲಿ ಈ ನೆಲದ ಹಾಡನ್ನ ವಿಜಯ್ ಅವರು ನಮಗೋಸ್ಕರ ಬರೆದಿದ್ದಾರೆ. ಈ ಹಾಡನ್ನ ನಾವೆಲ್ಲರೂ ಹಾಡಬೇಕಾಗಿದೆ. ಇನ್ನೊಂದು ಸ್ಟಾನ್ಸ್, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ